ಬೇಡ, ನಾನು ಏನು ಸುದ್ದಿ ಹೇಳ್ತೇನೆ ಮತ್ತೆ. ಸುಗುಣಿನಿ ಹೊರಡಿಂದಳು ಅಂಬಾ ಮೋಹನಾಂಬ. ಕಿವಿ ಕೊಡ್ಬೇಡ ಮತ್ತೆ ಆಯ್ತಾ? ಕೃದರಿ ತಗಲಾಂ ಕೃದರಿ ತಗಲಾಂ ಕೃದರಿ ತಗಲಾಂ ಕೃದರಿ ತಗಲಾಂ ಕೃದರಿ ತಗಲಾಂ. ಇಂಥ ಲಯಕ್ ಆಯ್ತಾ? ಹಳೆ ಹರಕೆ ತೀರಿತಾ? ನನ್ನನ್ನು ಕಂಡ್ರೆ ಈಗ ತಮಾಷೆ ಮಾಡುವುದು. ಚೋಟುದ್ದ ಇರಲಿಲ್ಲ, ಸರಿಯಾಗಿ ಯಾವ ಬಟ್ಟೆ ಎಲ್ಲೆಲ್ಲ ಹಾಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ನಾನು ನೋಡುತ್ತಾ ಬಂದದ್ದು. ಈಗಿನ ಮಕ್ಕಳ ಮನೆಯೆಲ್ಲ ನನಗೆ ತಮಾಷೆ ಮಾಡುವುದು. ಓಯ್ ಅಲ್ಲ, ಈಗ ನೀವು ದೊಡ್ಡ ಜನ, ದೊಡ್ಡ ಭಾಗವತರು ಬೇಡಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಈ ಕರಿಮಣಿಗೆ ನಿಮ್ಮ ಅಪ್ಪಯ್ಯನ ವಂತಿಗೆ ಬಿದ್ದಿದೆ ಎನ್ನುವುದನ್ನು ಮರಿಬೇಡಿ. ಓಹೋ, ಮಗಳ ಕಾಣುದ ಮೋಹನಾಂಬಳು ಹೊಗಳಿ ಹಾಡುದನಲಿದಳು. ಮಗಳ ಕಾಣುದ ಮೋಹನಾಂಬಳು ಹೊಗಳಿ ಹಾಡುದನಲಿದಳು. ಸ್ವಗದೋಳೀಶನ ನಾಟ್ಯ ಸದ್ಯಗೆ ಸುಗುಣೀವಿ ಹೊರಡೆಂದಳು. ದದಿನ ದದಿನ ತೋ ದದಿನ ದದಿನ ತೋ ಒಮ್ಮೆ ಬಾಯಿ ಮುಚ್ಚಿಸಿದ್ದೇನೆ, ಮತ್ತೆ ಶುರು ಮಾಡಿದ್ರು. ನೋಡಿ ಅಮ್ಮ, ಈಗ ಏನು ಗೊತ್ತಿಲ್ಲ ಕುಳಿತುಕೊಂಡದ್ದು ಅವ್ರೀಗ. ನೋಡಿದ್ರೆ ಒಳ್ಳೆ ಪಾಪದವರು ಹಾಗೆ. ಹೌದು, ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನು ಸೃಷ್ಟಿ ಮಾಡ್ಬೇಕು ಅದನ್ನೆಲ್ಲ ಮಾಡುವುದು. ಹೌದಾ? ಆಮೇಲೆ ಪಾಪದ ಮಾಣಿ ಹಾಗೆ ಏನು ಗೊತ್ತಿಲ್ಲದವರ ಹಾಗೆ ಕುಳಿತುಕೊಳ್ಳುವುದು. ಹಿಂದಿನ ಪರಿಚಯ ಅಲ್ವಾ? ನನಗೆ ಕೂಡ ಎಲ್ಲ ಗೊತ್ತುಂಟು. ಹೌದಾ? ಅಪ್ಪನೇ ಗೊತ್ತುಂಟು, ಮತ್ತೆ ಮಗ ಗೊತ್ತಿಲ್ವಾ ಅಲ್ವಾ? ನನಗದಲ್ಲಮ್ಮ ಆಶ್ಚರ್ಯ, ನೀವೇ ಹೇಳಿದಂತಹ ಮಾತು.
ಪ್ರಾರಂಭ ಮಾಡುವ. ಶುರು ಮಾಡಿ. ಮಗ ಶುರು ಮಾಡಿ. ಯದಾ ಹಸ್ತಸ್ತಥಾ ದೃಷ್ಟಿ ಯಥಾ ದೃಷ್ಟಿಸ್ತಥಾ ಮನಃ. ಮಗ ಇದನ್ನ ಪ್ರಾರಂಭಿಸುವ ಮುಂಚಿತ ಭಂಗಿ ತಕೊಳ್ಬೇಕು. ನಿಮ್ಮ ಅಮ್ಮ ಯಾವತ್ತೂ ತಗೊಳ್ಳೋದು ಅದು. ಅದು ತಗೊಳ್ಬೇಕು ಅಲ್ವಾ? ಕೊಡೋದೇನು ಅಯ್ಯೋ ನೀವೇ ತಂದು ಕೊಡೋದ? ಅದು ಗುಟ್ಟದೆ ನಾಟ್ಯಕ್ಕೆ ತೊಡಗುವಾಗ ನಿಲ್ಲುವ ಭಂಗಿ ಪ್ರಧಾನವಾದ. ಹೌದೌದೌದು ಅದು ಮಾಡ್ಲಿ ನೋಡು ಮಗ. ಎಂತ ಕಾಲು ಸ್ವಲ್ಪ ಸಾಕಷ್ಟೇ. ಇದು ಸಾಂಪ್ರದಾಯಿಕ ಭಂಗಿ. ಸಾಂಪ್ರದಾಯ ಅಂತ ಗೊತ್ತುಂಟು. ನಿಧಾನ ಅವಸರ ಮಾಡಿ. ನಿನ್ಗೆ ಆದಂಗ್ ಮಾಡು. ಯದಾ ಹಸ್ತಸ್ತಥಾ ದೃಷ್ಟಿ. ಸ್ವಲ್ಪ ನೋಡಿ ಅಲ್ಲ. ಯದಾ ದೃಷ್ಟಿಸ್ತಥಾ ಮನಃ. ದೃಷ್ಟಿಸ್ತಥಾ ಮನಃ. ಮೂರು ಸೇರ್ಬೇಕು ಹೀಗೆ. ದೃಷ್ಟಿ ಹೀಗೆ. ಕಣ್ಣು ಹೋದಲ್ಲಿ ಕಣ್ಣು ಹೋದಲ್ಲಿ ಕೈ, ಕೈ, ಕೈ ಹೋದಲ್ಲಿ ಕಾಲು ಅಲ್ವಾ? ನಿನ್ನ ಕರ್ಮ. ಎಂತದ್ದು ಎಲ್ಲ ಮರೆತು ಯದಾ ಹಸ್ತಸ್ತಥಾ ಭಾವ ಭಾವ ಇತ್ಯೇದಂ ನೃತ್ಯ ಲಕ್ಷಣ ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಬಮ್ಮಗೇಳ ಮೆಲ್ಲ ಮೆಲ್ಲನೆ ಬಂದನೆ ಗೋಬಮ್ಮಗೇಳ ಮೆಲ್ಲ ಮೆಲ್ಲನೆ ಬಂದನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಮುತ್ತ ಕೊಟ್ಟು. ಅಭಿನಯ ಯಾವಾಗಲೂ ಸಹಜವಾಗಿರಬೇಕು ಮಗ. ಅದು ಪ್ರಕಟವಾಗಿ ಕಾಣಿಸಬಾರ್ದು. ನಾನೊಮ್ಮೆ ಈ ಚರಣವನ್ನ ಮಾಡ್ತೀನಿ, ಸರಿಯಾಗಿ ನೋಡಿ. ಮೆಲ್ಲ ಮೆಲ್ಲನೆ ಬಂದನೆ ಗೋಬಮ್ಮಗೇಳೆ. ಮತ್ತೆಂತ ಹೇಳುದು? ಅಲ್ಲ ಅದು ಒಳ್ಳೆ ಇರ್ತದೆ. ಇದು ಯಾವ ತಾಳ? ಕೊಂಚಿನ ತಾಳೋದು ಇದನ್ನು ಕೊಂಚಿನ ತಾಳು. ಅಯ್ಯೋ ಅದು ಎಂತ ಅದು? ಕಾಲಿಗೆ ಸಿಕ್ಕಾಗಲ್ಲ. ದೋಷ ಆಯ್ತೇನೋ ತಗೊಂಡು ಬದಲಾವಣೆ ಶುರು ಮಾಡಿ. ಎಂತದ್ದು? ಮೆಲ್ಲ ಮೆಲ್ಲನೆ ಬಂದನೆ ಮಕ್ಕಳೇ ಹಾಗೆ ಆಲಯಕ್ಕೆ ಕಾಲು ಹಾಕುವುದಾದ್ರೆ ಎಷ್ಟು? ಓಯ್, ಇದು ವೀರಭದ್ರ ನಾಟ್ಯ ಇದೆ ಅಲ್ವಾ? ಮೆಲ್ಲ ಮೆಲ್ಲನೆ ಮೆಲ್ಲ ಇರುವಾಗ ನಿಲ್ಸಿ. ಎಲ್ಲ ನಿಲ್ಸಿ. ಹಾ ಎಲ್ಲ ನಿಲ್ಲಿಸು. ನಾನೇ ಹಾಡ್ತೀನಿ. ಇವತ್ತೇ ಆಡಿದ್ರೆ ಒಳ್ಳೇದು. ಅಲ್ಲ ಇವತ್ತೇ ಹಾಡ್ತೀನಿ, ಆದ್ರೆ ಇವರೊಬ್ರು ಮನೆಗೆ ಹೋಗ್ಬೇಕಲ್ಲ. ಇದು ಬೇಕಾ? ಅಲ್ಲ ಹಿಡ್ಕೊಳ್ಳಿ ಸಾಕು. ಯಾರು ಯಾವ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಮೆಲ್ಲ ಮೆಲ್ಲನೆ ಬಂದನೆ ಗೋಬಮ್ಮಗೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದ ಗಲ್ಲಕ್ಕೆ ಮುತ್ತ ಕೊಟ್ಟು ಗಲ್ಲಗೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ನರ ಸತ್ತ ಮುಸುಡಿಗೆ ಮುತ್ತ ಕೊಟ್ಟ. ಸಾಕು ಇವತ್ತಿನ ಬಟುವಳಿ. ಎಂತ ಆಯ್ತಾ? ಏನಾಯ್ತು? ಆಯ್ತು
ಏನ್ ತಿನ್ಕೊಂಡು ಬಂದ್ರಿ? ತಿನ್ಕೊಂಡು ಬಂದಿದ್ದಲ್ಲ, ನಿನ್ನ ಬಾಯಲ್ಲಿ ಏನ್ ಹಾಕೊಂಡು ಬಂದಿದ್ದೆ? ಬಾಯಿಗೆ ನೀರು ಹಾಕಿದ್ದು ಯಾಕೆ? ಮಸ್ತಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಸುಮ್ಮನಿರಿ, ತಮಾಷೆ ಮಾಡ್ತೀವಿ. ಏನು ಹೊಸದಾ? ನೋಡಿ, ಅಕ್ಕ ಅಭಿನಯ ಹೇಳಿದ್ರಿ. ಓ ಅಕ್ಕ ನಿಮ್ದೊಂದು ಸಹಜ. ಆಯ್ತಮ್ಮ, ಹೀಗೆ ಮಾಡ್ತೇನೆ. ಸಮಯ ಆಗ್ತಾ ಬಂತು ನರ್ತನಕ್ಕೆ. ಹೋಗೋಣ ಮಲ್ಲಿಗೆ. ಆಯ್ತು ಹಾಗಾದ್ರೆ. ಆಯ್ತಲ್ಲ? ಹಾ. ಅದೇನು ನನ್ನ ಮಗಳು ಹೇಳ್ತಾ ಇದ್ದಾಳೆ? ಗುರು ಕಾಣಿಕೆ. ಗುರು ಕಾಣಿಕೆ. ಗುರು ಕಾಣಿಕೆ ಇಷ್ಟೊತ್ತಿಗೆ ಎಂತ ಗುರು ಕಾಣಿಕೆ? ಏನ್ ಬೇಕು ಅಂತ ಹೇಳಿ. ನಿಮಗೆ ಮುತ್ತು ಯಾವ ರತ್ನ ಬೇಕಾದ್ರೂ ಈಗಲ್ಲ, ಸಮಯ ಬಂದಾಗ ನಾನೇ ಆಯ್ತು, ಕೇಳ್ತೀನಿ. ಹೇಳಿ.